ದಿವೋಹಂ ಸ್ನೇಹಿತರೆ, ನಾನು ನಿಮ್ಮ ಡಾಕ್ಟರ್ ದೀಪಾ ರಾಣಿಶೇಖರ್, ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸಿಂದ ಲವ್, ಲೈಟ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್. ನಾವು ಸುಮಾರು ಜನ ಸಾಧನೆ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀವಿ. ಕೆಲವರ ಜೀವನದಲ್ಲಿ ಸಾಧನೆ ಇರೋದಿಲ್ಲ, ಸಾರ್ಥಕತೆ ಇರುತ್ತೆ. ಈ ಮಾತನ್ನು ನಾನು ಹಿಂದೆ ಕೂಡ ಯಾವುದೋ ಒಂದು ವಿಡಿಯೋದಲ್ಲಿ ಹೇಳಿದ ನೆನಪು ನನಗೆ. ನನ್ನ ಸಾರ್ಥಕತೆ ನೀವೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ಅಂತ ಅನ್ಕೋತೀನಿ. ಸವಿನಯ ವಿನಂತಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಆಲ್ರೆಡಿ ಮಾಡ್ಕೊಂಡಿದ್ರೆ ನನ್ನ ತುಂಬ ಹೃದಯದ ಅಭಿನಂದನೆಗಳು, ವಂದನೆಗಳು. ತುಂಬ ಜನ ಲೈಕ್ ಮಾಡ್ತೀರಾ, ಶೇರ್ ಮಾಡ್ತೀರಾ, ಕಾಮೆಂಟ್ ಕೂಡ ಮಾಡ್ತೀರಾ. ಅದಕ್ಕೆ ನಾನು ಕೂಡ ಪ್ರತಿಕ್ರಿಯಿಸ್ತಾ ಇರ್ತೀನಿ. ಈಗ ನಾವು ಯಾವುದೇ ಒಂದು ವಿಷಯ ಇರಲಿ, ಅದ್ರ ಬಗ್ಗೆ ಗಮನ ಹರಿಸಿದಾಗ ಮಾತ್ರ ಅದು ಬೆಳೆಯುತ್ತೆ, ಅಥವಾ ಅದು ನಕಾರಾತ್ಮಕವಾಗಿ ಅದರ ಬಗ್ಗೆ ಗಮನವನ್ನು ಇಟ್ಟಾಗ ಅದು ಕ್ಷೀಣಿಸ್ತಾ ಹೋಗುತ್ತೆ. ಸೊ ಇದಕ್ಕೆ ಒಂದು ಸಮಾಧಾನ, ಸಾರ್ಥಕತೆ, ಸಾಧನೆ ಬಗ್ಗೆ ಹೇಳಬೇಕಂದಾಗ ಒಬ್ಬರ ಕಥೆನ ಹೇಳಲೇಬೇಕು, ಅವ್ರ ಸಾಧನೆನ ನೆನೆಸ್ಕೊಳ್ಳೇಬೇಕು. ಆತನ ಹೆಸರು ಅಮುಲ್ ಮಜುಮ್ದಾರ್ ಅಂತ ಹೇಳಿ. ಆತ ಅತ್ಯುತ್ತಮ ಕ್ರಿಕೆಟ್ ಆಟಗಾರ. ಅವರು ಒಂದು ಕಾಲದಲ್ಲಿ ಕಾಲಿಗೆ ಪ್ಯಾಡ್ ಕಟ್ಕೊಂಡು ಕೂತಿರ್ತಾರೆ. ತುಂಬ ರನ್ಸ್ ಹೊಡಿಬೇಕು, ಮಾಡಬೇಕು ಅಂತ ತುಂಬ ಆಸೆ ಇರುತ್ತೆ. ರಣಜಿನಲ್ಲಿ 240 ಮೇಲೆ ರನ್ಗಳನ್ನಂತ ತೆಗೆದಂಥ ದಾಖಲೆಗಳಿರುತ್ತೆ. ಆದರೆ ಕೆಲವರಿಗೆ ಅವಕಾಶನೇ ಸಿಗೋದಿಲ್ಲ. ಅವರಿಗೆ ಆ ಒಂದು ಅಭಿವ್ಯಕ್ತಿ ಇರುತ್ತೆ, ಟ್ಯಾಲೆಂಟ್ ಇರುತ್ತೆ, ಎಲ್ಲ ಇರುತ್ತೆ, ಆದರೆ ಅವಕಾಶ ಸಿಗೋದಿಲ್ಲ ಅಲ್ವಾ. ಲಕ್ಕಿಲ್ಲ ಅಂತ ಹೇಳ್ತೀವಿ. ಹಾಗಂತ ಹೇಳಿ ಅಳ್ತಾ ಕೂತ್ರೆ ಏನಾಗುತ್ತೆ, ನಾವು ಪುಸ್ತಕನೇ ಕೆಳಗೆ ಹೊಟ್ಟೋಗ್ತೀವಿ. ಆತ ಹಾಗೆ ಮಾಡಲಿಲ್ಲ, ಕಾಯ್ತಾ ಇದ್ರು. ಆ ಒಂದು ಮ್ಯಾಚಲ್ಲಿ, ಆಜಾದ್ ಮೈದಾನದಲ್ಲಿ ಆಡಿದಂಥ ಮ್ಯಾಚಲ್ಲಿ ಸಚಿನ್ ತೆಂಡೂಲ್ಕರ್ ಮತ್ತು ವಿನೋದ್ ಕಾಂಬ್ಲಿ ಪಾರ್ಟ್ನರ್ಶಿಪ್ಪಲ್ಲಿ 664 ರನ್ನನ್ನು ಹೊಡೆದು ಮ್ಯಾಚನ್ನು ಗೆಲ್ತಾರೆ. ಪಾಪ ಅಮುಲ್ ಮಜುಮ್ದಾರ್ ಆಡಬೇಕು ಅಂತ ಕಾಯ್ತಾ ಇರ್ತಾರೆ, ಮ್ಯಾಚ್ ಗೆದ್ರು. ಆದರೆ ಅವ್ರಿಗೆ ಅವಕಾಶನೇ ಬರೋದಿಲ್ಲ, ಅವರು ಕಾಯ್ತಾನೆ ಇರ್ತಾರೆ. ಹಾಗಂತ ಆತ ಧೃತಿಗೆಡಲಿಲ್ಲ. ಹಾಗೇ ಅವರು ಕ್ರಿಕೆಟಲ್ಲಿ ಬೇರೆ ಬೇರೆ ವಿಷಯಗಳನ್ನು ಮಾಡ್ತಾ ಹೋದರು. ಕ್ರಿಕೆಟನ್ನು ಬಿಡಲಿಲ್ಲ. ಕ್ರಿಕೆಟ್ ಅವರನ್ನು ಇನ್ನೂ ಬಾಚಿ ತಪ್ಕೊಂಡಿರಲಿಲ್ಲ, ಆದರೆ ಅವರು ಕ್ರಿಕೆಟನ್ನು ಬಿಟ್ಟಿಲ್ಲ. ನಿಧಾನವಾಗಾದರೂ ಅವರ ಆ ಒಂದು ಸಕಾರಾತ್ಮಕತೆಗೆ, ಪಾಸಿಟಿವ್ ಆ್ಯಟಿಟ್ಯೂಡ್ ಮತ್ತು ಶ್ರದ್ಧೆ, ಆ ಒಂದು ಪೇಷನ್ಸ್ ಏನಿತ್ತು, ಅದಕ್ಕೆ 2023ರಲ್ಲಿ ಒಂದು ಅವಕಾಶ ಸಿಕ್ತು. ಸುವರ್ಣಾವಕಾಶ ಅಂತ ಹೇಳ್ಬೋದು. 2023ರಲ್ಲಿ ವುಮೆನ್ಸ್ ಕ್ರಿಕೆಟ್ ಟೀಮ್, ಮಹಿಳೆಯರ ಕ್ರಿಕೆಟ್ ತಂಡಕ್ಕೆ ಒಂದು ಕೋಚ್ನ ಅವಶ್ಯಕತೆ ಇರುತ್ತೆ. ಆಗ ಅಮುಲ್ ಮಜುಮ್ದಾರ್ ಅಲ್ಲಿ ರಾರಾಜಿಸ್ತಾರೆ, ವಿಜೃಂಭಿಸ್ತಾರೆ. ಅವರಿಗೆ ಹೀಗೆ ಮಾಡಿ ಹಾಗೆ ಮಾಡಿ ಅಂತ ದಬ್ಬಾಳಿಕೆನ ಮಾಡೋದಿಲ್ಲ, ನಂಬಿಕೆಯನ್ನು ಕೊಡ್ತಾರೆ, ಮತ್ತೊಂದು ಆಶಾವಾದತ್ವವನ್ನು ಕೊಡ್ತಾರೆ. ಅವರ ಒಂದು ನೇತೃತ್ವದಲ್ಲಿ ಮಹಿಳಾ ಕ್ರಿಕೆಟ್ ತಂಡ ಎಲ್ಲಿ ವಿಜೃಂಭಿಸಿದ್ರು, ವಿಜಯೋತ್ಸಾಹದಲ್ಲಿ ತಾಂಡವವಾಡಿದ್ರು ಅಲ್ವಾ. ಹಾಗೆ ನಾವು ಕಾದಾಗ ಅವಕಾಶ ಬಂದೇ ಬರುತ್ತೆ. ಅದಕ್ಕೆ ಮುಂಚೆನೆ ನಾವು ಡಬ್ಬಿ ಮುಚ್ಚಿಟ್ಟು ಮುಗೀತು ಕೆಲಸ ಅಂತ ಬೀಗ ಹಾಕ್ಬಿಟ್ರೆ ಮುಗಿದು ಹೋಯ್ತು. ಸೊ ಕಾಯಬೇಕಾಗತ್ತೆ. ಸೊ ಈಗ ನಾನು ಹೇಳ್ತಾ ಇರೋ ವಿಷಯ, ನಮ್ಮ ಜೀವನದಲ್ಲಿ ಒಂದು ಸುರುಳಿ ಹಾಗೆ ಕೆಲವೊಂದು ವಿಚಾರಗಳು ನಡೆಯುತ್ತೆ. ಎಲ್ಲವೂ ಸ್ಪೈರಲ್. ನಮ್ಮ ಒಂದು ಎನರ್ಜಿ ಇರ್ಬೋದು, ಮತ್ತೊಂದಿರ್ಬೋದು, ಒಂದು ಸ್ಪೈರಲ್, ಸುರುಳಿ ಆಕಾರದಲ್ಲಿ ಇರುತ್ತೆ. ಅಪ್ವರ್ಡ್ ಸ್ಪೈರಲ್ ಅಂದರೆ ಮೇಲ್ಮುಖವಾಗಿ ಸ್ಪೈರಲ್ ಅಂದಾಗ ಚಿಕ್ಕದಾಗಿ ಶುರುವಾದ ಆ ಸುರುಳಿಗಳು ದೊಡ್ಡದಾಗ್ತಾ ಹೋಗಿ ಮೇಲ್ಮುಖವಾಗಿ ಹೋದಾಗ ದೊಡ್ಡ ಸುರುಳಿಯಾಗಿ ನಿಲ್ಲತ್ತೆ. ಡೌನ್ವರ್ಡ್ ಸ್ಪೈರಲ್, ಕೆಳಮುಖವಾದ ಸುರುಳಿ ಅಂತಂದಾಗ ದೊಡ್ಡದಾಗೇ ಇರುತ್ತೆ, ಅದು ಕಿರಿದಾಗ್ತಾ ಬರುತ್ತೆ. ನಾವು ಡೌನ್ವರ್ಡ್ ಸ್ಪೈರಲ್ಲಿಂದ ನಮ್ಮ ಒಂದು ಮನೋಭಾವದಿಂದ ಅಪ್ವರ್ಡ್ ಸ್ಪೈರಲ್ಗೆ ಹೋಗ್ಬೋದು, ಅಥವಾ ನಾವು ಆ ಉಚ್ಚ ಸ್ಥಾಯಿನಲ್ಲಿದ್ದಾಗ ಕೂಡ ನಮ್ಮ ನಕಾರಾತ್ಮಕ ವಿಷಯಗಳಿಂದ ನಾವು ಕೆಳಮುಖವಾಗಿ ಬಂದ್ಬಿಡ್ಬೋದು. ಸೊ ಯಾವುದು ಈ ವಿಷಯಗಳು ಅಂತಂದಾಗ, ಅಪ್ವರ್ಡ್ ಸ್ಪೈರಲ್ ಅಂದಾಗ ನಾವು ಮೇಲ್ಮುಖವಾಗಿ ಹೋಗೋದಕ್ಕೆ ಏನೆಲ್ಲ ಸಹಾಯ ಮಾಡುತ್ತೆ ಅಂತಂದಾಗ, ಖುಷಿ. ನಾವು ಖುಷಿಯಿಂದ ಇರಬೇಕು. ಯಾವುದೇ ಒಂದು ವಿಷಯ, ಈಗ ಅಮುಲ್ ಮಜುಮ್ದಾರ್ ಕಥೆನ ಹೇಳಿದೆ, ಅವರಿಗೆ ಅವಕಾಶ ಸಿಕ್ತಿದ್ರು, ಖುಷಿನಲ್ಲೇ ಇದ್ರು ಮನುಷ್ಯ. ಮತ್ತು ಎಂತೂಸಿಯಾಸಮ್ ಅಂದರೆ ಲವಲವಿಕೆ ಕಳ್ಕೊಬಾರ್ದು. ನಾವು ಮಾಡೋ ಕೆಲಸ ಮಾಡ್ತಾನೆ ಇರಬೇಕು. ಅಯ್ಯೋ ಹೆಂಗೋ ಅವಕಾಶ ಇಲ್ವಲ್ಲ ಅಂತ ಬಿಟ್ಬಿಟ್ಟಿದ್ರೆ ಅವ್ರು ಕೋಚ್ ಆಗೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅದೇ ಆ ಒಂದು ಅಥ್ಲೀಟ್ ಬಾಡಿ ಅವರು ಉಳಿಸ್ಕೋಬೇಕಾಗತ್ತೆ. ಮತ್ತು ಸಕಾರಾತ್ಮಕತೆ, ಇವತ್ತಲ್ಲದಿದ್ರೆ ನಾಳೆ ಅವಕಾಶ ಸಿಗತ್ತೆ, ನಾನು ಸೋತಿಲ್ಲ ಅನ್ನೋ ಒಂದು ಮನೋಭಾವ. ಮತ್ತು ಪ್ಯಾಷನ್ ಅಂದರೆ ಬರೀ ಹಣಕ್ಕೋಸ್ಕರ ಕೆಲಸ ಮಾಡದೆ ಆ ಒಂದು ವಿಷಯದ ಬಗ್ಗೆ ಖುಷಿ ಹೊಂದಿರಬೇಕು. ಪ್ಯಾಷನ್ ಅಂತ ಇದ್ದಾಗ, ನನ್ನ ಆಪ್ತ ಸ್ನೇಹಿತರು ಮತ್ತು ಮೆಂಟಾರ್ ಆದಂಥ ಜಯಲಕ್ಷ್ಮಿ ದೀಪಕ್ ಅವರು ಒಂದು ಮಾತನ್ನು ಹೇಳ್ತಾ ಇದ್ರು. ನಾವಿಬ್ಬರು ಟೊಯೋಟಾದಲ್ಲಿ ವರ್ಕ್ಶಾಪ್ಸನ್ನು ಮಾಡ್ತಾ ಇದ್ವಿ. ಆಗ ಅವ್ರು ಹೇಳೋರು, ಗೋ ಬಿಹೈಂಡ್ ಲರ್ನಿಂಗ್, ಅರ್ನಿಂಗ್ ವಿಲ್ ಫಾಲೋ. ಇಫ್ ಯು ಗೋ ಬಿಹೈಂಡ್ ಅರ್ನಿಂಗ್, ಲರ್ನಿಂಗ್ ವಿಲ್ ಸ್ಟಾಪ್ ಅಂತ. ಅಂದರೆ ನಾವು ಹಣ ಗಳಿಸೋದು ಮಾತ್ರ ಒಂದು ಉದ್ದೇಶ ಮಾಡ್ಕೊಂಡಾಗ ಕಲಿಯೋದು ನಿಂತೋಗುತ್ತೆ. ನಾವು ಕಲಿಯೋದು ಉದ್ದೇಶ ಮಾಡ್ಕೊಂಡಾಗ ಹಣ ತಾನಾಗಿ ಬರುತ್ತೆ. ಮತ್ತು ಈ ಪ್ಯಾಷನ್ ಆದಮೇಲೆ ಹೋಪ್, ಆಶಾವಾದಿತ್ವ ಇರಬೇಕು. ಎಲ್ಲ ಮುಗಿದು ಹೋಯಿತು, ನನಗೆ ವರ್ಕ್ ಆಗ್ತಿಲ್ಲ, ನನ್ನ ಕೈಲಿ ಆಗಲ್ಲ ಅಂತ ನಾವು ಕೂತಾಗ ಅಲ್ಲಿಗೆ ಅದು ಮುಗಿದು ಹೋಗುತ್ತೆ.
ಸೊ ಇದರ ನಂತರ ಬರೋದು ಸಮಾಧಾನ, ಕಂಟೆಂಟ್ಮೆಂಟ್, ಒಂದು ಸಾಧನೆ ಮಾಡಿದಂಥ ಒಂದು ಭಾವ ಬರುತ್ತೆ. ಇದು ನಾವು ಈ ಎಲ್ಲ ವಿಷಯಗಳನ್ನು ಇಟ್ಕೊಂಡಾಗ ಆ ಸ್ಪೈರಲ್ ಅಂದರೆ ಆ ಸುರುಳಿ ಮೇಲ್ಮುಖವಾಗಿ ಹೀಗೆ ಅಂದರೆ ಕಮ್ಮಿ ಒಂದು ವೈಬ್ರೇಷನಿಂದ ತಗೊಂಡು ಅದು ಮೇಲಕ್ಕೆ ಕರ್ಕೊಂಡು ಹೋಗುತ್ತೆ. ಅದೇ ಡೌನ್ವರ್ಡ್ ಸ್ಪೈರಲ್ ಅಂದಾಗ ನಾವು ಮೇಲೇನೆ ಇದ್ರೂ ಕೂಡ ಭಯ ಇದ್ದಾಗ, ತುಂಬ ದುಃಖ ಅಂದರೆ ಇವಾಗ ಯಾರನ್ನೋ ಕಳ್ಕೊಂಡು ದುಃಖ ತಪ್ತರ ಅಂತ ಹೇಳ್ತೀವಲ್ಲ, ಆ ಥರ ದುಃಖ ಇದ್ದಾಗ ಅದರಿಂದ ಹೊರಗೆ ಬರೋಕ್ಕೆ ಪ್ರಯತ್ನನೇ ಪಡೆದಿದ್ದಾಗ ಡಿಪ್ರೆಷನ್ಗೆ ಹೋಗ್ತೀವಿ. ಮತ್ತು ಭಯ ಇದ್ದಾಗ ಕೋಪ ಕೂಡ ಹೆಚ್ಚು ಕಮ್ಮಿ ಜೊತೆಲಿರುತ್ತೆ. ಕೆಲವ್ರು ತೋರಿಸ್ಕೋತಾರೆ, ಕೆಲವ್ರು ತೋರಿಸ್ಕೊಳ್ಳಲ್ಲ, ಆದರೆ ಇರುತ್ತೆ. ಇದರ ಜೊತೆ ಹೊಟ್ಟೆ ಕಿಚ್ಚು, ಮತ್ತೊಬ್ಬರಿಗೆ ನಾವು ಹೋಲಿಸ್ಕೊಳ್ಳೋದು, ಅವ್ರ ಹತ್ರ ಇದಿದೆ ನಮ್ಮ ಹತ್ರ ಇಲ್ಲ, ಅವ್ರಿಗೆ ಈ ಥರ ಅವಕಾಶ ಸಿಕ್ತು, ನಾನು ಏನು ಮಾಡಬಲ್ಲೆ ಅಂತ ಯೋಚನೆ ಮಾಡಿದೆ, ಬೇರೆಯವ್ರ ಮೇಲೆ ನಮ್ಮ ಗಮನ ಇದ್ದಾಗ ಕೂಡ ನಾವು ಬೆಳೆಯೋದಕ್ಕೆ ಸಾಧ್ಯ ಇಲ್ಲ. ಮತ್ತು ಚಿಂತೆ ಇದ್ದಾಗ ಅದು ಚಿತೆಗೆ ದಾರಿ ಅಂತ ಹೇಳ್ತೀವಿ. ಮತ್ತು ಅನುಮಾನ, ಇದಿಷ್ಟು ಇದ್ದಾಗ ನಮಗೆ ಯಾವುದೇ ವಿಷಯ ನಡೆಯೋದೇ ಇಲ್ಲ. ಮತ್ತು ಪೆಸಿಮಿಸಮ್ ಅಂದರೆ ಆಗೋದೇ ಇಲ್ಲ ಬಿಡು ಅಂತ ಹೇಳಿ ನಕಾರಾತ್ಮಕತೆಗೆ ಹೊಟ್ಟೋಗೋದು. ಇದಿಷ್ಟು ಇದ್ದಾಗ ನಮ್ಮನ್ನು ಆ ಸ್ಪೈರಲ್ ಡೌನ್ವರ್ಡ್ ಆಗಿ ಕರ್ಕೊಂಡು ಬಂದ್ಬಿಡುತ್ತೆ. ಇದಕ್ಕೆ ನಾವು ಏನು ಮಾಡಬೇಕು ಅಂತಂದಾಗ, ನಾವು ಸ್ಥಿರವಾಗಿ ಕೂತು, ಅಂದರೆ ನಾನು ಹೇಳಿದಂಥ ಈ ವಿಷಯ ಎಲ್ಲ ನಿಮ್ಮ ಗಮನದಲ್ಲಿರಬೇಕು. ಮತ್ತು ನೀವು ಈ ಒಂದು ಮುದ್ರೆ, ನಿಮ್ಮ ಒಂದು ಫುಲ್ ಪೊಟೆನ್ಷಿಯಲ್ ಟ್ಯಾಪ್ ಆಗಬೇಕು ಅಂದರೆ ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಈ ಹಾಕಿನಿ ಮುದ್ರೆನ ಹೀಗೆ ನಿಮ್ಮ ಬೆರಳು ತುದಿಗಳನ್ನು ಹೀಗೆ ಇಟ್ಕೊಂಡು ಅನಾಹತದ ಹತ್ರ ಇಟ್ಕೊಂಡು ನೀವು ನಿಮಗೆ ಏನು ಬೇಕೋ ಆ ಒಂದು ಇಚ್ಛೆನ ಮನಸ್ಸಲ್ಲಿ ಇಟ್ಕೊಂಡು, ಮತ್ತೆ ಹೇಳ್ತಾ ಇದ್ದೀನಿ, ಈ ಅಪ್ವರ್ಡ್ ಸ್ಪಿಯರ್ಗೆ ಏನು ಬೇಕು, ಸ್ಪೈರಲ್ಗೆ, ಅದು ನಿಮ್ಮ ಗಮನದಲ್ಲಿರಬೇಕು. ಡೌನ್ವರ್ಡ್ ಸ್ಪೈರಲ್ ಅಲ್ಲಿ ಏನೇನನ್ನು ನೀವು ಬಿಡಬೇಕು ಅನ್ನೋದು ಗಮನದಲ್ಲಿರಬೇಕು. ಅದೆಲ್ಲದನ್ನು ಗಮನದಲ್ಲಿ ಇಟ್ಕೊಂಡು ಅದನ್ನು ಅಳವಡಿಸ್ಕೊಂಡು ನಿಮ್ಮ ಮನೋ ಇಚ್ಛೆನ ಹೇಳಿ ನೀವು ಹೀಗೆ ಹಾಕಿನಿ ಮುದ್ರೆನ ಹಿಡಿದಾಗ ನಿಮ್ಮ ಕೆಲಸ ಸುಸೂತ್ರವಾಗಿ ಆಗತ್ತೆ. ಸುಮಾರು ಜನ ಸೆಲೆಬ್ರಿಟೀಸ್, ಪವರ್ಫುಲ್ ಪೀಪಲ್ ಅಂದರೆ ದೊಡ್ಡ ಉದ್ಯಮಿಗಳು, ಇವರೆಲ್ಲ ಈ ಮುದ್ರೆ ಹಿಡಿದಿರೋದನ್ನು ನೀವು ಫೋಟೋಗಳಲ್ಲಿ, ವಿಡಿಯೋದಲ್ಲಿ ನೋಡಿರ್ಬೋದು. ಬರೀ ಮುದ್ರೆ ಹಿಡಿಯೋದು ಒಂದು ಮಾತ್ರ ಅಲ್ಲ, ಆಸ್ಕ್, ಬಿಲೀವ್, ಆ್ಯಕ್ಟ್, ರಿಸೀವ್. ನೀವು ಒಂದು ಕೆಲಸವನ್ನು ಇಚ್ಛೆ ಪಟ್ಟಾಗ ನೀವು ಮಾಡೋ ಎಲ್ಲ ಪರಿಹಾರ ಜೊತೆ ಕೆಲಸವನ್ನು ಕೂಡ ಮಾಡಬೇಕು. ಕೆಲವರು ಕಾಮೆಂಟ್ ಹಾಕಿರ್ತೀರ, ಹಾಗಾದರೆ ಅಂಬಾನಿ ಇಷ್ಟು ಚಕ್ಕೆ ತೊಗೊಂಡ್ರೆ ಅವ್ರು ಆಲ್ರೆಡಿ ಆ ಸ್ಥಾನದಲ್ಲಿದ್ದಾರೆ, ಅವ್ರು ಮುದ್ರೆ ಹಿಡಿದಿದ್ರೂ ನಡೆಯುತ್ತೆ, ನಾವು ಒಂದು ಹಂತಕ್ಕೆ ಅವರಷ್ಟಲ್ಲಿದ್ದರೂ ನಮ್ಮ ಹಂತದಲ್ಲಿ ಮುಂದಕ್ಕೆ ಹೋಗ್ಬೇಕಂದಾಗ ನಮಗೆ ಕೆಲವೊಂದು ಸಪೋರ್ಟ್ ಬೇಕಾಗತ್ತೆ. ಬರೀ ಮುದ್ರೆನ ಹಿಡಿದ್ರೆ ಮಾತ್ರ ಸಾಲದು. ನೀವು ಏನು ಕೆಲಸ ಮಾಡ್ತಿದ್ದೀರಾ ಆ ಕೆಲಸವನ್ನು ಮಾಡಬೇಕು, ಮುಂದುವರಿಸಬೇಕು, ಅವಕಾಶಗಳನ್ನು ಹುಡುಕಿ ಅದನ್ನು ಪರಿವರ್ತನೆ ಮಾಡ್ಕೋಬೇಕು. ನೀವು ಕೆಲಸ ಮಾಡಿದಾಗ ಮುದ್ರೆ ನಿಮಗೆ ಕೆಲಸ ಮಾಡುತ್ತೆ. ನಿಮಗೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಮೀ. ನಾನು ನಿಮ್ಮ ಡಾಕ್ಟರ್ ದೀಪಾ ರಾಣಿ ಶೇಖರ್, ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸಿಂದ ದಿವೋಹಂ ಲವ್, ಲೈಟ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್.